ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬರೆ ಬಿದ್ದಿದೆ. ಈಗಾಗಲೇ ಬೆಲೆ ಏರಿಕೆಯಾಗಿದ್ದು ಹಾಲು ಮೊಸರಿನ ಮೇಲೆ 4 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಬೆಲೆ ಏರಿಕೆಯನ್ನು ಖಂಡಿಸಿ ಬೀದರ್ ಜನತೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸಾರ್ವಜನಿಕರಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ನೀಡಿ ಈಗ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ಈ ರೀತಿ ಮೋಸ ಮಾಡಿದರೆ ಜನರು ಯಾವ ರೀತಿ ಬದುಕಬೇಕು? ಹಾಲಿನ ದರ ಏರಿಕೆ ಹಿನ್ನೆಲೆ ಬೀದರ್ ನಗರದಲ್ಲಿ ಸಾರ್ವಜನಿಕರಿಂದ ಈಗಾಗಲೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೀದರ್ ನಗರದಲ್ಲಿ ಗ್ರಾಹಕರಿಗೆ ಈಗಾಗಲೇ ದರ ಏರಿಕೆ ಬಿಸಿಟತ್ತಿದೆ. ಬೆಳಗ್ಗೆ ನಂದಿನಿ ಹಾಲು ಖರೀದಿಗೆ ಬಂದ ಗ್ರಾಹಕರಿಂದ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಲಾಗಿದೆ. ಗ್ರಾಹಕರು ವಿದ್ಯುತ್ ಹಾಲು ದುಬಾರಿ ಹಿನ್ನೆಲೆ ಜನಸಾಮಾನ್ಯರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬೀದರ್. ಬಹಳ ಮೋಸವಾಗಿದೆ ಮತ್ತು ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಮೊದಲು ಇನ್ನು 4 ರೂಪಾಯಿ ಹೆಚ್ಚು ಮಾಡಿ ಏನು 200 ml ಕಡಿಮೆ ಹೆಚ್ಚಿಗೆ ಕೊಡ್ತಾ ಇತ್ತು. ಆದರೆ ಇವಾಗ ಅದನ್ನು ವಿಡ್ಡಲ್ ಮಾಡಿ ಆ 4 ರೂಪಾಯಿ ಏನದ ರೈತರು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದೆ. ಇದು ಸಂಪೂರ್ಣವಾಗಿ ಜನರಿಗೆ ಮೋಸ ಮಾಡ್ತಾ ಸುಲಿಗೆ ಮಾಡ್ತಕ್ಕಂಥ ಚರಮನ್ನು ಸುಲ್ತಕ್ಕಂಥ ಸರ್ಕಾರ. ಹಾಗಾಗಿ ಇಂದಿನ ಒಂದು ಹಾಲಿನ ದರ ಆಗಲಿ, ಅದು ಕರೆಂಟಿನ ದರ ಆಗಲಿ, ಒಂದು ಯೂನಿಟಿಗೆ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಟ್ಟು ಈ ಕಡೆ 100 ರೂಪಾಯಿ ನಮ್ಮನ್ನು 10 ರೂಪಾಯಿ ಕೊಟ್ಟು 100 ರೂಪಾಯಿನ ಕಿತ್ಕೊಳ್ತಾ ಇದೆ. ಇದು ನೇರವಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಈ ಸರ್ಕಾರದಿಂದ ಆಗ್ತಕ್ಕಂಥ ಈ ಒಂದು ಬೆಲೆ ಏರಿಕೆಯ ಕ್ರಮ ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ, ಎಲ್ಲ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಬಹಳ ದೊಡ್ಡ ಆಘಾತ. ಜನರಿಗೆ ಯಾವ ರೀತಿ ಬದುಕಬೇಕು? ಜನರಿಗೆ ಮೋಸ ಮಾಡ್ತಾ ಇದೆ. ಜನರಿಗೆ ಏನ್ ಹೇಳ್ತಾರೆ, ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದೆ ಅಂದ್ರೆ ಉಚಿತವಾಗಿ ಯಾರು ಕೇಳಿದ್ದಾರೆ ಇವರಿಗೆ? ಇವರ ಒಂದು ರಾಜಕೀಯ ಒಂದು ಮತ, ಒಂದು ರಾಜಕೀಯ ಅಧಿಕಾರಕ್ಕಾಗಿ ಮಾಡ್ತಕ್ಕಂಥ ಜನರಿಗೆ ಮೋಸ ಮಾಡ್ತಕ್ಕಂಥ ಹಗಲದುರುಡೆ ಆಗ್ತಾ ಇದೆ. ಜನರಿಗೆ ವಾಶ್ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತುಂಬಿ ಅವರು ಮೊಸರು ಪ್ರತಿ ಲೀಟರ್ 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆ ದುಕಾನದವರು ಮಾಡ್ತಕ್ಕಂಥ ಇತರು ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿ 1 ಲೀಟರ್ಗೆ 6 ರೂಪಾಯಿ ಏನದ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಮತ್ತೆ ಅವ್ರು ಹೇಳ್ತಾರೆ ನಾವು ರೈತರು ಕೊಡ್ತಾರೆ. ರೈತರು ಅವರ ಹೆಸರನ್ನು ಮುಂದೆ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಈ ಕೆಟ್ಟ ಸರ್ಕಾರ ಇದು ಆದಷ್ಟು ತೊಲಗಬೇಕು. ಜನರಿಗೆ ಹೊರೆ ಆಗ್ತಾ ಇದೆ. ಆ ರೇಟ್ಗಳನ್ನು ಸಡನ್ಲಿ ಆದಷ್ಟು ಬೇಗನೆ ಅವ್ರು ವಿಡ್ರಾಲ್ ಮಾಡಬೇಕು. ಅದು ಕರೆಂಟು ದರ ಆಗಿರ್ಬೋದು, ಈ ನಂದಿನಿ ಹಾಲಿನ ಆಗಿರ್ಬೋದು, ಈ ಪ್ರತಿಯೊಂದು ಅವ್ರು ವಿಡ್ರಾಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇವರು 100 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾರಂತಂದ್ರೆ ಅದು ಮೋಸ ಇದೆ. ಹಾಗಾಗಿ ನಮಗೆ ಗ್ಯಾರಂಟಿಗಳೇ ಬೇಕಾಗಿಲ್ಲ. ನಮಗ ಇಲ್ಲಿ ರೇಟ್ ಮೊದಲೇನಿದ್ದು ಆ ರೇಟ್ ದರ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ.